ಇದು ಮೇಲ್ನಾಡಂದ್ರ ಮರಿವಿಗೆ ಹಾಕುವ ನಾಡಂದರ. ಆದರೂ ಗುರು ಅನ್ನಂತ ಅರಿವು ಹಿಡಿದು ಗುರು ಪೌರ್ಣಿಮಾ ಮಾಡತ್ತಿರಂದ್ರ ನಿಮ್ಮಂತ ಶಿಷ್ಯರು ಜಗತ್ತದೊಳಗೆ ಇಲ್ಲಿಲ್ಲ. ಆತ್ಮೀಯ ಬಂಧುಗಳೇ, ನಿಮ್ಮಂತ ಶಿಷ್ಯರು ಜಗತ್ತದೊಳಗೆ ಯಾಕಪ್ಪ ಅಂದ್ರ ಗುರುವಿನ ಈ ಒಂದು ಗುರು ಪೌರ್ಣಿಮಾ ಯಾಕೆ ಮಾಡ್ಬೇಕನ್ನಂತದು ಆತ್ಮೀಯ ಸ್ನೇಹಿತರುಗಳು ಅವರು ಹೇಳಕ್ಕಿಂತೆ ಸ್ನೇಹಿತರು. ಆದ್ರ ಈ ಸತ್ಯ ಸಂಘದೊಳಗ ಒಟ್ಟಿಗೆ ರಾಹುಲ್ ಮಾಸ್ತರನಂತ ಹೆಸರು ಕೋಣೆ ಹಿಡಿಲಿಕ್ಕ ಪ್ರಯತ್ನ ನನಗಿಂತಲೂ ಹೆಚ್ಚು ಯಾರೇ ಮಾಡಿರಂದ್ರ ಅದು ಅಳಗಿ ಪಿಂಟು ಮಾಸ್ತರ್. ಆತ್ಮೀಯ ಬಂಧುಗಳೇ, ಅಳಗಿ ಪಿಂಟು ಮಾಸ್ತರ್ ಅಷ್ಟು ಒಳ್ಳೆ ರೀತಿಯಾಗಿ ತಮ್ಮೆಲ್ಲರಿಗೆ ಮನಸ್ಸಿಗೆ ಮುಟ್ಟುವಂಗೆ ಹೇಳ್ಯಾರ. ತನ್ನದೇ ಆದ ಗುರಿಯಡಿಗೆ ಸಾಗುತ್ತಿದ್ದ ಒಂದು ನದಿ ಹರಿತ ಹರಿತ ಸಮುದ್ರದೊಳಗೆ ಹೋಗಿ ಜಗತ್ತೊಳಗ ಮಹಾಸಾಗರನ ಸಿಗುತ್ತು. ಯಾವುದೇ ತರದ ಗುರಿ ಇರಲಾರದ ಒಂದ ಕಾಗಿ ಆನಿ ಡುಬ್ಬದ ಮ್ಯಾಗ ಕೂತು ಕ್ಷಣಿಕ ಸುಖಕ್ಕಾಗಿ ಅದೇ ಸಮುದ್ರದೊಳಗ ಸಾವಪ್ಪಿತು, ಅದೇ ಸಮುದ್ರದೊಳಗ ಸಾವಪ್ಪಿತು. ಹಂಗ ಈ ಸತ್ಯ ಸಂಘ ಅನ್ನೋದ್ರೊಳಗ ಎಷ್ಟೋ ಮಂದಿ ಗುರು ಯಾರಿಗೆ ಮಾಡ್ಕೋಬೇಕು ಅನ್ನೋದೇ ತಿಳಿಲಾರದ ಬಟ್ಟೆ ತಪ್ಪು ಗುರುಗಳು ಮಾಡಿಕೊಂಡವ್ರದ ನಾನು ಎಷ್ಟೋ ಮಂದಿಗೆ ನೋಡಿದ. ಆದರ ಸತ್ಯ ಸಂಘದ ಹಾದಿ ಹಿಡಿಸುವುದರ ಮುಖಾಂತರ ಸಂಸಾರದೊಳಗ ಒಳ್ಳೆ ಒಂದು ಏನರೇ ಮಾರ್ಗದರ್ಶನ ಮಾಡಿ ಸಂಸಾರ ಸುಟ್ಟು ಮಾಡಿಕೊಂಡು ತಿಂದ್ರನಂತ ಗುರುಗಳು ಯಾರಿದ್ರ ಅದು ಹಳ್ಳೂರು ಸಿದ್ದಕ್ಕ. ಹಳ್ಳೂರು ಸಿದ್ದಕ್ಕ. ಅದಕ್ಕ ಈ ಸತ್ಯ ಸಂಘದೊಳಗ ಗುರು ಎಂತವ್ರು ಮಾಡ್ಕೋಬೇಕು, ಯಾವ ರೀತಿ ಒಂದು ನದಿಯಾಗಿ ಹರಿದ ಸಂಕಲ್ಪದೊಳಗೆ ಸಮುದ್ರ ಆಯ್ತಲ್ಲ, ಆ ಸಮುದ್ರದಂತ ಗುರು ಯಾರಿದ್ರ ಅದು ಹಳ್ಳೂರು ಸತ್ತಕ್ಕ. ಆತ್ಮೀಯ ಬಂಧುಗಳೇ, ಹಳ್ಳೂರು ಸತ್ತಕ್ಕ. ನಾವು ಅದು ತಿಳ್ಕೊಂಡು ನದಿಯಾಗಿ ಹರಿದೇವಂದ್ರ ಸತ್ಯಪ್ಪಾಕನ ಶಿಶು ಮಕ್ಕಳು ನೀವು ಎಷ್ಟು ಮಂದಿದಿರಲ್ಲ, ತಾವು ಕೂಡ ನಿಜಕ್ಕೂ ಒಂದು ದಿನ ಸಾಗರ ಆಗ್ತೀರಿ, ತಾವು ಕೂಡ ನಿಜಕ್ಕೂ ಒಂದು ದಿನ ಸಾಗರ ಆಗ್ತೀರಿ. ಅದನ್ನು ಬಿಟ್ಟು ನಾವೇನರೇ ಈ ಸತ್ಯ ಸಂಘದೊಳಗ ಹರಿತಿರ್ತಕ್ಕಂಥ ನದಿ ಆಗಬೇಕು ಹೊರತ ಹನಿ ಡುಬ್ಬದ ಮ್ಯಾಗಿನ ಕಾಗಿ ಆಗಬಾರ್ದು. ಹನಿ ಡುಬ್ಬದ ಮ್ಯಾಗಿನ ಕಾಗಿ ಆಗ್ಬೇಕಂದ್ರ ಈ ಒಂದು ಭಾಗದ ದೇವ್ರತ್ ಹೇಳಿ ತಾವೆಲ್ಲರೂ ಪಾಲಿಸ್ತಾರ ಅಂತ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರು ಅವ್ರ ಅಮೃತ ಹಸ್ತದಿಂದ ನಮಗ ಸತ್ಕಾರಿಸ್ಬಿಡ್ಬೇಕಂತ ಹೇಳಿ ನಮ್ಮ ದುರ್ದುಂಡಿ ಸೌಕಾರದ ನಮ್ ಕಾಕಂದ ಬಹಳ ಅಪೇಕ್ಷೆ. ಆದರ ಯಾರೇನು ಮಾಡುವರು, ಯಾರಿಂದಲೇ ಏನಾಗುವುದು, ಪೂರ್ವ ಜನ್ಮದ ವಿಧಿಕರ್ಮ ಬೆನ್ನ ಬಿಡದಯ್ಯ. ಅದು ನಮ್ಮ ನಿಮ್ಮ ಕೈಯಾಗೇನು ಇಲ್ಲ. ನಾವಂದೇವು ಕಾಕಾಗ, ಇಲ್ರಿ ಕಾಕವ್ರ ನಾವೇನೋ ನಮ್ಮ ಗುರುವಿಗೆ ಕಳ್ಕೊಳ್ಳ ಕೂತಿದ್ದೇವು. ನಮ್ಮ ಗುರು ಮದವನ ಮುತ್ತೇವ್ರು ನಮ್ಮನ್ನ ಅಗಲಿ ಹೋಗ್ಯಾರ, ಆದ್ರ ಅವ್ರ ಆಶೀರ್ವಾದ ಇನ್ನು ನಮ್ಮ ಮಸ್ತಕದ ಮ್ಯಾಗದ. ಆದರೂ ಇವತ್ತು ಮಾಳಿಂಗರಾಯ ಮುಟ್ಟನ ಮಟ್ಟ ಮನಿ ಇಲ್ಲ, ಅಮ್ಮೋಗ ಸಿದ್ಧ ಮಟ್ಟ ಮನಿ ಇಲ್ಲ, ಎಲ್ಲಾ ಕುಲ ಹೌದಂತೆ ಜಾತಿ ದೇವರೆಲ್ಲ ಒಂದೇ ಇದ್ರು ಈ ಮಕ್ಕಳು ಬೆಳೆಯುತ್ತಾವತ್ತೇಳಿ ಏಕಭಾವದಿಂದ ಸದಾ ಯಾವತ್ತು ಒಳ್ಳೆ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ಸತ್ಯಪ್ಪ ಕಾಕವ್ರು ನಮ್ಮ ಹಿಂದ ಅದಾರಂದ್ರ ಅವರು ನಮ್ಮ ಗುರು ಸ್ವರೂಪಿನೇ. ನಾವು ಗುರುವಂದನಾ ಕಾರ್ಯಕ್ರಮಕ್ಕೆ ಬರ್ತೇವೆ. ಗುರ್ಲಾಪುರದಾಗ ಒಂದು ಸತ್ಕಾರ, ಒಂದು ಪ್ರಶಸ್ತಿ ಈ ಗುರುವಿನ ಒಂದು ಕಾರ್ಯಕ್ರಮ ದಿವಸ ತಗೊಂಡೇವಂದ್ರ ಅದು ನಮ್ಮ ಪುಣ್ಯ ಅಂತ ಹೇಳಿ ತಿಳ್ಕೊಂಡು ನಾವು ನಿನ್ನಿ ಪ್ರಶಸ್ತಿ ಇವತ್ತು ನಮ್ಮ ಕಾಕ ಅವರ ಗುರುವಂದನಾ ಕಾರ್ಯಕ್ರಮದೊಳಗೆ ತಗೊಂಡೆವು. ಬಹಳ ಆನಂದ ಆಯ್ತು. ಇಲ್ಲಿವರೆಗೆ ಕರೆಸಿ ಅತಿಥಿ ದೇವೋ ಭವ ಅನ್ನುವಂತೆ ನಮ್ಮ ಅತಿಥಿ ಒಂದು ಆಲನ ಪಾಲನ, ಇದು ಭಾರತೀಯ ಸಂಸ್ಕೃತಿ ಇನ್ನು ಉಳಿದಾಗದಂತ ಒಂದು ಒಳ್ಳೆಯ ಸಂದೇಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ಕೂಡಿರ್ತಕ್ಕಂಥ ಈ ದೈವಕ್ಕ ಪ್ರಪ್ರಥಮವಾಗಿ ಶರಣಾರ್ಥಿಯನ್ನು ಹೇಳಿ, ನಿನ್ನ ಕೈಗಳು ಸಿಕ್ಕ ಲೆಕ್ಕ ನೀ ಬರೆಸಿದಂತೆ ನಾ ಬರೆಯುವೆನು ತಂದೆ. ತವ ಹಸ್ತದೊಳಗಿನ ದಿವ್ಯ ವೀಣೆಯಾಗಿ ನೀ ಮಿಡಿಸೆ ಗಾನವ ನಾ ಮಿಡಿಯುವೆ ತಂದೆ. ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನ್ನು ತುಂಬಿ ಶರಣಾಗತಿ ಭಾವದಿಂದ ನಾ ಎರೆಯುವೆನು ತಂದೆ. ಯಾವನನ್ನ ಗುರು ಆಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಮಂದಲಪುರ ಪುಣ್ಯಪೋಳಿಯಲ್ಲಿ ಜನ್ಮೆತ್ತಿ ಬಂದು ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯನ ಕೀರ್ತಿ ಜಗತ್ತಿನಾದಂತ ಸತ್ಯಸಂಗದ ಮುಖಾಂತರ ಹಾಡಿ ಹೊಗಳಿರ್ತಕ್ಕಂಥ ಕವಿ ತಿಲಕಮಣಿ ಸಿದ್ಧರತ್ನ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗ ದಾಸೋಹ ಮೂರ್ತಿ ಎನಿಸಿಕೊಂಡ್ರು. ಅಂತ ನನ್ನ ಗುರು ಮದಗುಂಡೇಶ್ವರ ಮುತ್ತನ ಪಾದಕ್ಕೂ ಕೂಡ ಶರಣಾರ್ಥಿಯನ್ನು ಹೇಳಿ, ಇವತ್ತ ಈ ಒಂದು ಗುರು ಪೌರ್ಣಿಮೆ ನಿಮಿತ್ತವಾಗಿ
ನಮ್ಮ ಆತ್ಮೀಯ ಕಾಕಗಳಾಗಿರ್ತಕ್ಕಂಥವ್ರು, ಗುರು ಸ್ವರೂಪಿಗಳಾಗಿರ್ತಕ್ಕಂಥವ್ರು, ನಮ್ಮ ಸತ್ಯಪ್ ಕಾಕವರು ಒಂದು ಗುರುವಂದನೆ ಕಾರ್ಯಕ್ರಮಕ್ಕಾಗಿ ತಾವೆಲ್ಲರೂ ಶಿಷ್ಯ ಬಳಗದವರು ಕೂಡಿ ಈ ಒಂದು ಗುರು ಪೂರ್ಣಿಮಾ ಮಾಡಿರಂದ್ರ ನಿಮ್ಮಂತ ಶಿಷ್ಯರು ಎಲ್ಲಿಲ್ಲ ಅಂತ ಹೇಳಿ ಒತ್ತು ಹೇಳ್ತಿರ್ತಕ್ಕಂಥ ಮಾತಾಡ್ತೀನಿ. ಯಾಕಂದ್ರ ಯಾವ ಸತ್ಯ ಧರ್ಮರಲ್ಲಿ 4 ಮಂದಿ ಅಮೋಕ್ಷಿತ ಅರಿವಿನ ಮಕ್ಕಳು ಇರ್ಲಾಕಾಗಿ ಅವತಾರವುದು ಸಿದ್ಧಮುತ್ಯ ಕಾರುಣಿ ನೀಸು ಕರಿ ಹರಿಬೇಕಂತ ಹೇಳಿ ಇದೇ ಮೇಲ್ನಾಡಕ್ಕೆ ಬಂದತ್ತು ಮುಂದ. ಇದು ಮೇಲ್ನಾಡಂದ್ರ ಮರಿವಿಗೆ ಹಾಕು ನಾಡಂದಾರ. ಯಾವ ಅಮಸಿದ್ಧ ಮುತ್ಯಾನ ಆರ್ತಿಗೆ ಒಬ್ಬಕ್ಕೆ ಮಗಳಾಗಿ ಹುಟ್ಟಿ ಬಂದಿರತಕ್ಕಂತ ರೆಬಕವ್ವ ಇದೇ ಮೇಲ್ನಾಡದಾಗ ಬಂದ ಜನ್ನ ಮನುಷ್ಯಾಳ. ಇದು ಮೇಲ್ನಾಡಂದ್ರ ಮರಿವಿಗೆ ಹಾಕು ನಾಡಂದಾರ. ಆದರೂ ಗುರು ಅನ್ನುವಂತ ಅರಿವು ಹಿಡಿದು ಗುರು ಪೌರ್ಣಿಮಾ ಮಾಡತ್ತಿರಂದ್ರ ನಿಮ್ಮಂತ ಶಿಷ್ಯರು ಜಗತ್ತದೊಳಗೆ ಇಲ್ಲಿಲ್ಲ. ಆತ್ಮೀಯ ಬಂಧುಗಳೇ, ನಿಮ್ಮಂತ ಶಿಷ್ಯರು ಜಗತ್ತದೊಳಗೆ ಯಾಕಪ್ಪ ಅಂದ್ರ ಗುರುವಿನ ಈ ಒಂದು ಗುರು ಪೂರ್ಣಿಮಾ ಯಾಕೆ ಮಾಡ್ಬೇಕನ್ನಂತದು ಆತ್ಮೀಯ ಸ್ನೇಹಿತರುಗಳು ಅವರು ಹೇಳಕ್ಕಿಟ್ಟೆ ಸ್ನೇಹಿತರು. ಆದ್ರ ಈ ಸತ್ಯ ಸಂಘದೊಳಗ ಒಟ್ಟಿಗೆ ರಾಹುಲ್ ಮಾಸ್ತರನಂತ ಹೆಸರು ಕೋನಿ ಹಿಡಿಲಿಕ್ಕ ಪ್ರಯತ್ನ ನನಕ್ಕಿಂತಲೂ ಹೆಚ್ಚು ಯಾರೇ ಮಾಡಿರಂದ್ರ ಅದು ಅಳಗಿ ಪಿಂಟು ಮಾಸ್ತರ್. ಆತ್ಮೀಯ ಬಂಧುಗಳು, ಅಳಗಿ ಪಿಂಟು ಮಾಸ್ತರ್ ಅಷ್ಟು ಒಳ್ಳೆ ರೀತಿಯಾಗಿ ತಮ್ಮೆಲ್ಲರಿಗೆ ಮನಸ್ಸಿಗೆ ಮುಟ್ಟುವಂಗ ಹೇಳ್ಯಾರ. ಬಹಳ ಮಾತಾಡಿ ತಮ್ಮ ಯಾರಿಗೆ ವಜ್ಜೆ ಆಗುದಿಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ. ಒಂದು ನದಿಯಾಗಿ ಹರಿತಿರ್ತದ ತನ್ನದೇ ಒಂದು ಸಂಕಲ್ಪದೊಳಗೆ. ಆ ನದಿ ಒಳಗ ಒಂದು ಆನಿ ದೇಹ ಬಿಟ್ಟಿರ್ತದ. ಆನಿ ದೇಹ ಬಿಟ್ಟು ನದಿ ಒಳಗ ಹರಿತಿರ್ತದ. ಆ ಆನಿ ಡುಬ್ಬದ ಮ್ಯಾಗ ಒಂದು ಕಾಗಿ ಕೊಂಡಿರ್ತದ. ಕಾಗಿಗೆ ಬಹಳ ಆನಂದ ಆಯ್ತಾ, ತಿಲ್ಲಾಕ ಮಾಂಸ ಸಿಕ್ತತ್ ಹೇಳಿ ಅದೇ ಆನಿ ಡುಬ್ಬದ ಮ್ಯಾಗ ಚುಂಚ್ ಹೊಡಿದು ಮಾಂಸ ತಿನ್ನುವುದು, ನದಿ ಒಳಗಿಂದ ನೀರು ಕುಡಿದು. ಹಿಂಗ 4-5 ದಿವಸ 8 ದಿವಸಗಟ್ಲೆ ಆನಿ ಡುಬ್ಬದ ಮ್ಯಾಗ ಕೂತು ನದಿ ಒಳಗ ಹರಿತಿರ್ತಕ್ಕಂತ ಈ ಆನಿ ಹಂಗೆ ಹರ್ಕೋತು ನದಿ ಒಂದು ದಿನ ಹರಿದು ಸಮುದ್ರ ಸೇರ್ತದ. ಆ ಸಮುದ್ರದೊಳಗ ಆನಿ ಹರ್ಕೋತ ಹೋಗ್ತದ. ಕಾಗಿ ಮಾತ್ರ ಆನಿ ಡುಬ್ಬದ ಮ್ಯಾಗೆ ಇತ್ತು. ಸಮುದ್ರ ಸೇರುವುದೇ ತಡ ದೊಡ್ಡ ದೊಡ್ಡ ತಿಮಿಂಗಲಗಳು ಆನಿ ಕಾಲು ಒಂದು ಹೋಯ್ತು, ಆನಿ ಬಾಲ್ ಒಂದು ಹೋಯ್ತು, ಆನಿ ಶರೀರ ಒಂದು ಹೋಯ್ತು, ಆನಿ ಸೊಂಡು ಒಂದು ಹೋಯ್ತು. ಅವಾಗ ಕಾಗಿಗೆ ತಿನ್ಬೇಕಂದ್ರ ಮಾಂಸ ಇದ್ದಂಗಾಯ್ತು, ಕುಡಿಬೇಕಂದ್ರ ಉಪ್ಪು ನೀರಿದ್ದಂಗಾಯ್ತು. ಕಾಗಿಗೆ ಚಿಂತೆ ಹತ್ತು. ಇಲ್ಲಿವರೆಗೆ ತಿನ್ನಾಕ ಮಾಂಸ ಇತ್ತು, ಕುಡಿಲಾಕ ರುಚಿ ನೀರಿತ್ತು. ಆದ್ರೆ ಎಲ್ಲಿ ಒಂದು ಏನು ಸಿಕ್ತು ಯಾರಿಗೂನು ನನಗೆ ನೆಲಿ ಹತ್ತಲಾರ್ದಂಗಾಯ್ತು. ಕುಡಿಬೇಕಂದ್ರೆ ಉಪ್ಪು ನೀರು ಹತ್ತು. ಇನ್ನು ಹ್ಯಾಂಗ ಮಾಡ್ಬೇಕಿದ್ರ ಅಂದ ಕಡಿಗೆ ಆಗ್ಬೇಕಂತೇಳಿ ಅತ್ತ ಇತ್ತ ಹಾರಿದರು. ಎಲ್ಲಿ ಸಮುದ್ರ. ಕಣ್ಣ ದೃಷ್ಟಿ ಕಾಣುವಟ್ಟದು ಎಷ್ಟು ಉದ್ದದ ಗೊತ್ತಿಲ್ಲ, ಎಷ್ಟು ಅಗಲದ ಗೊತ್ತಿಲ್ಲ. ಅಂತ ಒಂದು ಸಮುದ್ರದೊಳಗೆ ದಂಡಿಗೆ ತೀರ್ಬೇಕಂದ್ರ ಕಾಗಿಗೆ ಆಗಿತ್ರಿ. ಯಾವುದೇ ಒಂದು ನೆಲಿ ಹತ್ತಲಾರ ಬಳಕ ಅದೇ ಸಮುದ್ರದೊಳಗ ಕಾಗಿ ಸಾವತ್ತು, ಅದೇ ಕಾಗಿಗಳು ಸಾವತ್ತು. ಹೇಳ್ತಿರ್ತಕ್ಕಂಥ ತಾತ್ಪರ್ಯನು ಹೇಳ್ತಾರೆ. ಯಾವುದೇ ಒಂದು ಗುರಿ ಇರಬೇಕಾದ್ರ ಹಿಂದ ಗುರಿ ಇರಬೇಕು, ಮುಂದೆ ಗುರಿ ಇರಬೇಕು. ತನ್ನದೇ ಆದ ಗುರಿಯಡಿಗೆ ಸಾಗುತ್ತಿದ್ದ ಒಂದು ನದಿ ಹರಿತ ಸಮುದ್ರದೊಳಗೆ ಹೋಗಿ ಜಗತ್ತೊಳಗ ಮಹಾಸಾಗರನ ಸಿಗುತ್ತು. ಯಾವುದೇ ತರದ ಗುರಿ ಇರಲಾರದ ಒಂದ ಕಾಗಿ ಆನಿ ಡುಬ್ಬದ ಮ್ಯಾಗ ಕೂತು ಕ್ಷಣಿಕ ಸುಖಕ್ಕಾಗಿ ಅದೇ ಸಮುದ್ರದೊಳಗ ಸಾವಪ್ತು. ಹಂಗ ಈ ಸತ್ಯ ಸಂಘ ಅನ್ನೋದ್ರೊಳಗ ಎಷ್ಟೋ ಮಂದಿ ಗುರು ಯಾರಿಗೆ ಮಾಡ್ಕೋಬೇಕು ಅನ್ನೋದೇ ತಿಳಿಲಾರದ ಬಟ್ಟೆ ತಪ್ಪು ಗುರುಗಳು ಮಾಡಿಕೊಂಡವ್ರ. ನಾನು ಎಷ್ಟೋ ಮಂದಿಗೆ ನೋಡಿದ. ಆದರ ಸತ್ಯ ಸಂಘದ ಹಾದಿ ಹಿಡಿಸುವುದರ ಮುಖಾಂತರ ಸಂಸಾರದೊಳಗ ಒಳ್ಳೆ ಒಂದು ಏನರೇ ಮಾರ್ಗದರ್ಶನ ಮಾಡಿ ಸಂಸಾರ ಶುದ್ಧ ಮಾಡಿಕೊಂಡು ತಿಂದ್ರನಂತ ಗುರುಗಳು ಯಾರಿದ್ರ ಅದು ಹಳ್ಳೂರು ಸಿದ್ದಕ್ಕ. ಹಳ್ಳೂರು ಸಿದ್ದಕ್ಕ. ಅದಕ್ಕ ಈ ಸತ್ಯ ಸಂಘದೊಳಗ ಗುರು ಎಂತವ್ರು ಮಾಡ್ಕೋಬೇಕು. ಯಾವ ರೀತಿ ಒಂದು ನದಿಯಾಗಿ ಹರಿದ ಸಂಕಲ್ಪದೊಳಗೆ ಸಮುದ್ರ ಆಯ್ತಲ್ಲ, ಆ ಸಮುದ್ರದಂತ ಗುರು ಯಾರಿದ್ರ ಅದು ಹಳ್ಳೂರು ಸತ್ತಕ್ಕ. ಆತ್ಮೀಯ ಬಂಧುಗಳೇ, ಹಳ್ಳೂರು ಸತ್ತಕ್ಕ. ನಾವು ಅದು ತಿಳ್ಕೊಂಡು ನದಿಯಾಗಿ ಹರಿದೇವಂದ್ರ ಸತ್ಯಪ್ಪ ಅಕ್ಕನ ಶಿಷ್ಯ ಮಕ್ಕಳು ನೀವು ಎಷ್ಟು ಮಂದಿದಿರಲ್ಲ, ತಾವು ಕೂಡ ನಿಜಕ್ಕೂ ಒಂದು ದಿನ ಸಾಗರ ಆಗ್ತೀರಿ.
ಅದನ್ನು ಬಿಟ್ಟು ನಾವೇನರೇ ಈ ಸತ್ಯ ಸಂಘದೊಳಗ ಹರಿತಿರ್ತಕ್ಕಂಥ ನದಿ ಆಗಬೇಕು ಹೊರತ ಹನಿ ಡುಬ್ಬದ ಮ್ಯಾಗಿನ ಕಾಗಿ ಆಗಬಾರ್ದು, ಹನಿ ಡುಬ್ಬದ ಮ್ಯಾಗಿನ ಕಾಗಿ ಆಗಬಾರ್ದನಂತ ಮಾತನ್ನು ಹೇಳಿ ಒಂದು ಗುರು ಶಿಷ್ಯರೊಳಗೆ ಎಷ್ಟು ಶಕ್ತಿ ಅದು ಒಂದೇ ಮಾತು ಹೇಳಿ ಕಾಕವ್ರು ಹೇಳಿದ್ರು ಬಹಳ ಒಳ್ಳೆಯ ಮನುಷ್ಯ. ರಾಜಕೀಯ ಆಗಲಿ, ಸಾಮಾಜಿಕ ಕಾರ್ಯ ಆಗಲಿ, ಈ ಒಂದು ಕಲೆ ಒಂದು ವಿಭಾಗದೊಳಗಾಗಲಿ ಎತ್ತಿದ ಕೈಯಪ್ಪ ನಮಗ ಆನಂದ ಅದ. ನಮ್ಮ ಊರಾಗ ಇಂಥ ಹುಡುಗರು ಅದಾವಂದ್ರ ಅವರು ನಿನ್ನೆ ದಿವಸ ಗುರ್ಲಾಪುರದೊಳಗ ಈ ಒಂದು ಕಲಾವಿದರಿಗೆ ತೇಳಿ ಒಂದು ಪ್ರಶಸ್ತಿ ಕಾರ್ಯಕ್ರಮ ಇತ್ತು. ಮತ್ತೆ ಹಿಂಗ ಇವತ್ತ ನಿಮ್ದು ಅಜಿತ್ ಮಾಸ್ತರ್ ಅವರು, ಕೆಂಪಾಡ ಗುರು ಅಣ್ಣ, ಮತ್ತೆ ನಮ್ಮ ಅಳಗಿ ಪಿಂಟು ಮಾಸ್ತರ್ ಅವರು, ನಮ್ಮ ರಾಮಣ್ಣ ಸಾತ್ಲಗಾವ್, ಮತ್ತೆ ನೀವು 5 ಮಂದಿ ನಿಮ್ಮ ಸತ್ಕಾರ ಕಾರ್ಯಕ್ರಮದ ಮತ್ತೆ ತಾವೆಲ್ಲರೂ ಬಂದು ಅಲ್ಲಿ ಸತ್ಕಾರ ಸ್ವೀಕಾರ ಮಾಡಬೇಕು. ಯಾಕಂದ್ರ ಈ ಒಂದು ಭಾಗದ ದೇವ್ರ ಹೇಳಿ ತಾವೆಲ್ಲರೂ ಪಾಲಿಸ್ತಾರ ಅಂತ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರು ಅವ್ರ ಅಮೃತ ಹಸ್ತದಿಂದ ನಮಗ ಸತ್ಕಾರಿಸ್ಬಿಟ್ಬೇಕಂತ ಹೇಳಿ ನಮ್ಮ ದುರ್ದುಂಡಿ ಸೌಕರ್ಯದ ನಮ್ಮ ಕಾಕಂದ ಬಹಳ ಅಪೇಕ್ಷೆ. ಆದರ ಯಾರೇನು ಮಾಡುವರು, ಯಾರಿಂದಲೇ ಏನಾಗುವುದು, ಪೂರ್ವ ಜನ್ಮದ ವಿಧಿಕರ್ಮ ಬೆನ್ನ ಬಿಡದಯ್ಯ. ಅದು ನಮ್ಮ ನಿಮ್ಮ ಕೈಯಾಗೇನು ಇಲ್ಲ. ನಾವಂದೇವು ಕಾಕಾಗ, ಇಲ್ರಿ ಕಾಕವ್ರ, ನಾವೇನೋ ನಮ್ಮ ಗುರುವಿಗೆ ಕಳ್ಕೊಳ್ಳ ಕೂತಿದ್ದೇವು. ನಮ್ಮ ಗುರು ಮದವನ ಮುತ್ತೇವರು ನಮ್ಮನ್ನ ಅಗಲಿ ಹೋಗ್ಯಾರ, ಆದ್ರ ಅವ್ರ ಆಶೀರ್ವಾದ ಇನ್ನು ನಮ್ಮ ಮಸ್ತಕದ ಮ್ಯಾಗದ. ಆದರೂ ಇವತ್ತು ಮಾಳಿಂಗರಾಯ ಮುಟ್ಟನ ಮಟ್ಟ ಮನಿ ಇಲ್ಲ, ಅಮೋಘ ಸಿದ್ಧ ಮಟ್ಟ ಮನಿ ಇಲ್ಲ, ಎಲ್ಲಾ ಕುಲ ಹಳ್ಳಿ ಜಾತಿ ದೇವರೆಲ್ಲ ಒಂದೇ ಇದ್ರು ಈ ಮಕ್ಕಳು ಬೆಳೆಯುತ್ತಾವತ್ ಹೇಳಿ ಏಕಭಾವದಿಂದ ಸದಾ ಯಾವತ್ತು ಒಳ್ಳೆ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ಸತ್ಯಪ್ಪ ಕಾಕವ್ರು ನಮ್ಮ ಹಿಂದದಾರಂದ್ರ ಅವರು ನಮ್ಮ ಗುರು ಸ್ವರೂಪಿನೇ. ನಾವು ಗುರುವಂದನಾ ಕಾರ್ಯಕ್ರಮಕ್ಕೆ ಬರ್ತೇವೆ. ಗುರ್ಲಾಪುರದಾಗ ಒಂದು ಸತ್ಕಾರ, ಒಂದು ಪ್ರಶಸ್ತಿ ಈ ಗುರುವಿನ ಒಂದು ಕಾರ್ಯಕ್ರಮ ದಿವಸ ತಗೊಂಡೇವಂದ್ರ ಅದು ನಮ್ಮ ಪುಣ್ಯ ಅಂತ ಹೇಳಿ ತಿಳ್ಕೊಂಡು ನಾವು ನಿನ್ನಿ ಪ್ರಶಸ್ತಿ ಇವತ್ತು ನಮ್ಮ ಕಾಕವರ ಗುರುವಂದನಾ ಕಾರ್ಯಕ್ರಮದೊಳಗೆ ತಗೊಂಡೆವು. ಬಹಳ ಆನಂದ ಆಯ್ತು. ಇಲ್ಲಿವರೆಗೆ ಕರೆಸಿ ಅತಿಥಿ ದೇವೋ ಭವ ಅನ್ನುವಂತೆ ನಮ್ಮ ಅತಿಥಿ ಒಂದು ಆಲನ ಪಾಲನ, ಇದು ಭಾರತೀಯ ಸಂಸ್ಕೃತಿ ಇನ್ನು ಉಳಿದಾಲನಂತ ಒಂದು ಒಳ್ಳೆಯ ಸಂದೇಶ ಕೊಟ್ಟಿರತಕ್ಕಂತ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ಇಲ್ಲಿವರೆಗೆ ಈ ಒಟ್ಟಿಗೆ ಹುಡುಗ ತಿಳಿದರೆ ಅಲ್ಲಿ ತಿಳಿದರಲ್ಲಿ ಏನರೇ ಅಲ್ಪ ದೋಷಗಳ ಆಗಂತ ಮಾತಾಡಿದಂದ್ರ ಒಟ್ಟಿಗಿದ್ದು ಇನ್ನು ಸಣ್ಣ ಹುಡುಗದ ತಿಳಿಲಾರದೆ ಮಾತಾಡ್ಯದ, ಇದಕ್ಕೆ ಇನ್ನು ಜ್ಞಾನ ಪ್ರಾಪ್ತಿಯಾಗಿಲ್ಲ, ಅತ್ಯಾಳುಗಳಿಗಾದ ತಿಳ್ಕೊಂಡು ನನಗೆ ಕ್ಷಮ ಮಾಡ್ತಿರುತ್ತೆ. ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ನನ್ನ 2 ಮಾತುಗಳು ಮುಗಿಸ್ತಕ್ಕಂಥದ್ದು. ಬಹಳ ಅರ್ಥಪೂರ್ಣವಾಗಿ ಉಟ್ಗಿ ಮಾಸ್ತರ್ ಅವರು ಏನಪ್ಪಾ ಅಂತಂದ್ರ ಅವರ ಹೇಳು ಮಾತಿನಾಗ ಒಂದು